ನಮಸ್ತೆ ಫ್ರೆಂಡ್ಸ್, ಇವತ್ತು ಡೈಲಿ ಚಾಲೆಂಜ್ಗೆ ಸ್ವಾಗತ. ಆ್ಯಸ್ ಯೂಶ್ವಲ್ ಲೈನ್ಸ್ಗಳನ್ನೆಲ್ಲ ಪೋಸ್ಟಲ್ ಗ್ರೂಪ್ಗೆ, ಪ್ರೀಮಿಯಂ ಗ್ರೂಪ್ಗೆ ಹಾಕಿದ್ದೀವಿ. ಅದಾದಮೇಲಿಂದ ಬರೀ ಇವತ್ತು ಪ್ರಾಫಿಟ್ ನೋಡೋದೇ ಆಯಿತು. 2200, 1700, 1000 ರೂಪಾಯಿಂದ ಹಿಡಿದು 10 ಪಾಯಿಂಟ್ಸು, 20 ಪಾಯಿಂಟ್ಸು, 30 ಪಾಯಿಂಟ್ಸು ಎಲ್ಲ ಕ್ಯಾಪ್ಚರಿಂಗೇ ಆಗ್ತಾಯಿದೆ. ಹೊಸ ಸ್ಟೂಡೆಂಟ್ಸ್ಗಳು ಸಹ ಟ್ರೈ ಮಾಡ್ತಾಯಿದ್ದಾರೆ. ಸೊ ಈ ರೀತಿಯಲ್ಲಿ ನಮ್ಮದು ಪ್ರಾಫಿಟಬಲ್ ಆಗಿ ಮೂವ್ ಆಗ್ತಾಯಿದೆ. ಲೈವ್ ಟ್ರೇಡಿಂಗ್ ವಾಸ್ ವೆರಿ ಸಕ್ಸಸ್ಫುಲ್. ಸೊ ಆ ಸಕ್ಸಸ್ಫುಲ್ ಟ್ರೇಡಿಂಗಲ್ಲಿ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮ್ಮ ಲೈನ್ಸ್ ಮೇಲೆ ನಮಗೆ ನಂಬಿಕೆ ಜಾಸ್ತಿ. ಆ ಲೈನ್ಸ್ ಸಾಮಾನ್ಯವಾದ ಲೈನ್ಸ್ಗಳಲ್ಲ. ನೋಡಿ, ಇವತ್ತು ನೋಡ್ಬೋದು ಎಕ್ಸಾಕ್ಟ್ಲಿ ಯಾವ ಪಾಯಿಂಟಿಂದ ಅದು ನಿಂತಿತ್ತೋ ಅದೇ ಪಾಯಿಂಟಿಂದನೇ ಅದು ಫಾಲ್ ಆಗಿದೆ. ನೋಡಿ, ಇದೇನೇ ರೀಟೆಸ್ಟ್ ಮಾಡಿದೆ. ಆ ರೀಟೆಸ್ಟ್ ಮಾಡಿದ ಜಾಗದಿಂದನೇ ಎಗೇನ್ ಅದಿಗೆ ಇಲ್ಲಿಗೆ ಬಂದು ತಿರ್ಗಾ ಇಲ್ಲಿ ಡಬಲ್ ರೀಟೆಸ್ಟ್ ಮಾಡಿಕೊಂಡೇ ಮೇಲೋಗಿದೆ. ಇಂಥ ಒಂದು ಅದ್ಭುತವಾದ ಸೆಟಪ್ಪು ಇದುವರೆಗೆ ಆಪ್ಷನ್ ಬೈಯರ್ಸಿಗೆ ಸಿಕ್ಕಿಲ್ಲ. ಇದು ಧಮಾಕ. ಸೊ ಲೈವ್ ಟ್ರೇಡಿಂಗನ್ನು ನಾವು ಆಗ್ತಾಯಿದ್ದೀವಿ. ಸೊ ನೋಡಿ, ಸೊ ಇಂಥ ಟ್ರೇಡಿಂಗನ್ನು ಯೂಸ್ ಮಾಡ್ಕೊಂಡು ನೀವು ಮಾಡಬೇಕು ಅಂತ ಇದ್ದರೆ, ಏನಾರು ಆಪ್ಷನ್ ಬೈಯಿಂಗಲ್ಲಿ ಸ್ವಲ್ಪ ದುಡ್ಡು ಮಾಡೋಣ ಅಂತ ಇದ್ದರೆ ರೂಮರ್ಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ಮನಸ್ಸಿಗೆ ಸರಿ ತೋಚಿದ್ರೆ ಬನ್ನಿ, ಟ್ರೈ ಮಾಡಿ. ಯಾಕೆಂದರೆ 5000 ರೂಪಾಯಿ ಸ್ಟಾಪ್ ಲಾಸ್ ಎಲ್ಲ ಕಡೆನೂ ಕೊಡ್ತೀರಿ ನೀವು. 5000 ರೂಪಾಯಿ ಸ್ಟಾಪ್ ಲಾಸ್ ಬದಲು ಒಂದು ಕೋರ್ಸ್ ಟ್ರೈ ಮಾಡಿ. ಒಂದು ತಿಂಗಳೊಳಗೆ ನಾವು ಹೇಳಿದಾಗೆ ನಿಮ್ಗೆ ನಡೀಲಿಲ್ಲ ಅಂತಾದರೆ ಮತ್ತೆ ನೀವು ಡಿಸೈಡ್ ಮಾಡಿ ಇದು ಸರಿ ಇದೆ ಸರಿ ಇಲ್ಲ ಅಂತ. ಅದು ಬಿಟ್ಟು ಯಾರೋ ಹೇಳಿದ್ರು ಅಂತ ರೂಮರಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ಸೊ ಇಟ್ಸ್ ಎ ವಂಡರ್ಫುಲ್ ಆಪರ್ಚುನಿಟಿ. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲೈವ್ ವಿಡಿಯೋ ಒಳಗೆ ಹೋಗೋಣ. ಅಲ್ಲಿ ಹೇಗೆ ನಡೀತಂತ ನೀವು ಅಬ್ಸರ್ವ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾವು ಯಾವತ್ತಾದರೂ ಇಲ್ಲೇ ರೀಟೆಸ್ಟ್ ಮಾಡ್ಕೊಂಡು ಹೋಗಿದ್ದು ಇಲ್ಲಿವರೆಗೆ ಬರೋದಿಲ್ಲ, ನೋಡೋಣ 48 ತಗೊಳ್ತೀನಿ ತಗೊಂಡ್ರೆ ಬರ್ತಾ. ಈಗ ರಿಸ್ಕ್ ತಗೊಳ್ಳೋರಾದರೆ ರಿಸ್ಕ್ ಎಷ್ಟು ಇದೆ ಗೊತ್ತಾ? ಇಲ್ಲಿ 48ರಿಂದ ಟಾಪ್ ಲಾಸು ನೋಡಿ, ಇದನ್ನು ದಾಟಬಾರ್ದು ಅವನು, ಕರೆಕ್ಟ್ ಅಲ್ವಾ? ಸೊ 128, 20 ಪಾಯಿಂಟ್ ಸ್ಟಾಪ್ ಲಾಸ್ ಬರುತ್ತೆ. ಇಟ್ ಇಸ್ ಟೂ ಹೆವಿ. ಅದೆಲ್ಲ ನಂಬಲಿಕ್ಕಾಗಲ್ಲ. ಅದಕ್ಕೆ ಬರಲಿ, ಅವನು ಕನ್ಫರ್ಮ್ ಮಾಡಲಿ. ಕಾಲೋರು ಏನಾಗ್ತಿದ್ದಾರೆ? ಎಂಥ ಚಾರ್ಟೇ ಇಲ್ಲ. ಹಾಗಾಗಿ ಈಗ ಇಲ್ಲಿಂದ ಮೇಲೆ ಹೋಗ್ಬೇಕಾ ನೋಡೋಣ. ಇವರು 125ನ ಟಚ್ ಆಗಬೇಕು. ಈಗ ಅವ್ರು ಕೆಳಗೆ ಹೋಗೋರು ಅಂತಾದರೂ 125 ಅಂತ ಹೆಚ್ಚಾಗಿ ಕೆಳಗೆ ಹೋಗ್ಬೇಕು ಅಲ್ವಾ? ಅಲ್ಲಿವರೆಗೆ ಇವ್ರು ನೋಡಿ ಬಂದರು, ಎರಡನೇದು ಮುಗಿಸಿದ್ರು. ಈಗ ಮೂರನೇ ರೀಟೆಸ್ಟಲ್ಲಿ ಬರ್ತಾ ಇದ್ದಾರೆ. ವೆರಿ ಗುಡ್. ಬನ್ನಿ ಸ್ವಲ್ಪ ಇದೆ. 140ವರೆಗೆ ಬರಬೇಕು. 141.85. ಈ ಲೈನ್ ಟಚ್ ಆಯ್ತಂತಾದರೆ ನಾವೊಂದು ಟ್ರೈ ಮಾಡೋದು, ತಿರ್ಗಾ ಕೆಳಗೆ ಬರ್ತಾನೆ ಅಂತ. ಫೇಲಿಯರ್ ಆಗಿ ಅವನೇನಾದ್ರು ಸೀದಾ ಹೋದ ಅಂತಾದರೆ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಬಂದ ಅಂತಾದರೆ ಇಟ್ ಈಸ್ ಗುಡ್. ಇಲ್ಲೂ ಮಿಡ್ ಪಾಯಿಂಟ್ ಇಲ್ಲೇ ಬರುತ್ತೆ. ಸೊ ಪುಟ್ ಆಪ್ಷನ್ ತಗೊಳ್ಳಿಕ್ಕೆ ನಾವು ರಿವರ್ಸ್ ಬಂದಾಗಲೇ ತಗೊಳ್ಳಿಕ್ಕೆ ಪುಟ್ ಆಪ್ಷನ್. ರನ್ನಿಂಗಲ್ಲಿ ತಗೊಬೇಡಿ, ರನ್ನಿಂಗಲ್ಲಿ ಬೇಡ. ಯಾಕೆಂದರೆ ಅವನು ಏನು ಫಾರ್ಮ್ ಆಗ್ತಾನೆ ಅಂತ ನೋಡೋಣ. ಎಸ್, ಮೂರನೇ ರೀಟೆಸ್ಟು ಡನ್. ಈಗ 4th ಒನ್ ಓಪನಿಂಗ್ 137. ಬಾ. ಬಾ ಬಾ ಬಾ. ಇವನಿಲ್ಲಿ ಹತ್ತತ್ರ ಬಂದ, ಅವನು 37 ಬಂದ, ಇವನಿಲ್ಲಿ ಹತ್ರಕ್ಕೆ ಬಂದ. ಈಗ ಅವ್ರದ್ದು ರಿಯಾಕ್ಷನ್ ಏನಾಗುತ್ತೆ ನೋಡಬೇಕು. ಇವನು ಒಳಗೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾನೆ. ಇವರು ಇಲ್ಲಿ ಬಂದರು, ಈ ಲೈನು ಟಚ್ ಆದರು. 133 ಬರಲಿ. ಯಾಕೆಂದ್ರೆ ಅವ್ರದ್ದು ಇಲ್ಲಿವರೆಗೆ ಲೈನ್ ಇತ್ತು. ಅವ್ರು ಇಲ್ಲಿ ರೀಟೆಸ್ಟ್ ಮಾಡದೆ ಹೋಗಿದ್ದು. ಅವರು ರಿವರ್ಸ್ ಹೋಗ್ತಾರೆ, ತಿರ್ಗಾ ಆಚೆ ಈಚೆ.
ಆಟ ಆಡಿಸ್ತಿದ್ದಾನೆ, ಸ್ವಲ್ಪ ವೆಯ್ಟ್ ಮಾಡಿ. ಅಂದರೆ ಸ್ಟಾಪ್ ಲಾಸ್ ಎಲ್ಲ ಕರೆಕ್ಟಾಗಿ ಇಡಿ. ಯಾರ್ಯಾರು ಯಾವ್ದಾವ್ದಕ್ಕೆ ಹಾಕಿಟ್ಟಿದ್ದೀರೋ ಇಡಿ. ಬರ್ತಾ ಇದೆ ನೋಡಿ 141, 142. ಯಾರಿಗೆ ಎಷ್ಟೆಷ್ಟು ಬೈ ಮಾಡಿದಿರಿ ಗೊತ್ತಿಲ್ಲ ನನಗೆ. 143 ಬಂದರೆ 10 ಪಾಯಿಂಟ್ಸ್ ಬಂದಂಗೆ ಆಗುತ್ತೆ. ಒಂದ್ಸಲಿ ಬಂದು ಹೋಗಿದ್ದಾನೆ 143, 132 ಅಲ್ಲಿ ತಗೊಂಡವ್ರಿಗೆ. ಮಾರ್ಕೆಟ್ ಸ್ವಲ್ಪ ವಾಲಟೈಲ್ ಇರೋದ್ರಿಂದ, ಅಂದರೆ ಅದೇ ಝೋನಲ್ಲಿ ಇರೋದ್ರಿಂದ 10 ಪಾಯಿಂಟ್ಸ್ ಎಕ್ಸ್ಪೆಕ್ಟ್ ಮಾಡೋಣ. ಅವನು 148ವರೆಗೆ ಬರಬೇಕು ರೀಟೆಸ್ಟ್ ಮಾಡಲಿಕ್ಕೆ. ಬಟ್ ಅವನು ಒದ್ದಾಟ ನೋಡಿದ್ರೆ ಓಕೆ 42, ಹೇಗೂ ನಮ್ಗೆ 22ವರೆಗೆ ಟೈಮ್ ಇದೆ, ಏನು ಗಡಿಬಿಡಿ ಇಲ್ಲ. ಹೋಗ್ಲಿ, ಅವನು 10 ಪಾಯಿಂಟ್ ಹೇಗೋ ಕೊಡಲೇಬೇಕಲ್ವಾ. ಹೋಗು ಹೋಗು ಹೋಗು. ಫ್ಲಾಟ್ ಇಸ್ ಡೇಂಜರ್. ಡೇಂಜರ್ ಅಂತ ಆಗೋದಿಲ್ಲ ಮೇಡಮ್. $43.60 ಅದೇ ಹೈಯಲ್ಲಿದೆ. ನಿಮ್ಮ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಅದು ಸರಿ ಬರುತ್ತೆ. ಒಟ್ರಾಸಿ ಎಲ್ಲ ಮಾಡಕ್ಕೆ ಹೋದರೆ ಅದು ಬರೋದಿಲ್ಲ. ಈಗ 25,000ಕ್ಕೆ ಒಂದು ಲಾಟ್ ಬೈಯಿಂಗ್, ಆವಾಗ ನಿಮ್ಗಷ್ಟು ಫಿಯರ್ ಆಗಲ್ಲ. ಈಗ ಏನಾಗುತ್ತೆ, ಕೆಲವ್ರ ಹತ್ರ ಕಮ್ಮಿ ದುಡ್ಡು ಜಾಸ್ತಿ ಲಾಟ್, ಆವಾಗ ಡಗ್ ಡಗ 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 ಅನ್ನತ್ತೆ. ಯಾಕೆಂದ್ರೆ ಅದು ಒಂದು ಸ್ವಲ್ಪ ಈ ಕಡೆ ತಿರುಗಿದ್ರು ಅಮೌಂಟು ಸಾವಿರಾರು ಗಟ್ಟಲೆ ಕಣ್ಣಿಗೆ ಕಾಣುತ್ತೆ. ಅಷ್ಟೊತ್ತಿಗೆ ಭಯ ಶುರು ಆಗುತ್ತೆ, ಏನ್ ಮಾಡೋದು ಅಂತ ಬರುತ್ತೆ. ಈಗ ಕಾಲ್ ಆಪ್ಷನ್ ಏನಾಗ್ತಿದೆ, ಕಾಲ್ ಆಪ್ಷನ್ ಇಲ್ಲಿ ರೀಟೆಸ್ಟ್ ಮಾಡಿ ಬಿದ್ದಿದೆ. ಓಕೆ, ಇದು ನಮ್ದು 10:15 ಕ್ಯಾಂಡಲ್ ಫಾರ್ಮ್ ಆಗಿದ್ದು. ಸೊ ನಾವು ಅದನ್ನು ಮಾರ್ಕ್ ಮಾಡಿ ಇಡೋಣ. ಅಲ್ಲಿ 42 ಅಲ್ಲಿ ಇದೆ. ಫಿಯರ್ ಆದವರು ಸ್ಟಾಪ್ ಲಾಸ್ ಅನ್ನ ಇನ್ನು ಮುಂದೆ ತನ್ನಿ, 129 ಆ ರೀತಿ ತನ್ನಿ. ಯಾಕೆಂದ್ರೆ ಒಂದು ತಿರ್ಗಾ ರಿವರ್ಸ್ ಬರ್ತಾನೆ ಅಂದ್ರೆ ನಂಬಕ್ಕಾಗಲ್ಲ. 122 ಈಗ ನಿಮಗೆ 2 ಗೀಟ್ ಕೊಡುತ್ತೆ. ಒಂದೇನಂದ್ರೆ ಈ 10:15 ಕ್ಯಾಂಡಲ್ದು ಲೋ ಬಂತು 119, ಅಂಡ್ ಈಗ ಟ್ರೆಂಡ್ ಲೈನ್ ಹಾಕಿದ್ದು, ಟ್ರೆಂಡ್ ಲೈನ್ ಒಂದು ಸಪೋರ್ಟ್ ಇದೆ, ಇಲ್ಲೊಂದು ಲೈನ್ ಇದೆ, ಮೂರು ತಡೆಗೋಡೆ ಹಾಕಿಟ್ಟಿದ್ದೀರಿ ನೀವು. ಸೊ ಆಗಿದ್ದಾಗ ಯು ಆರ್ ಸೇಫ್ ಅಂತ ಲೆಕ್ಕ. 42 ಈಗ ಮೂವ್ಮೆಂಟ್ ಸ್ಟಾರ್ಟ್ ಆಗ್ಬೋದು. 43 ಲಾಸ್ಟ್ 3 ಮಿನಿಟ್ಸ್ ಇದ್ದಾಗ ಮೂವ್ಮೆಂಟ್ ಸ್ಟಾರ್ಟ್ ಆಗ್ಬೋದು, ನೋಡೋಣ. ಈಗ 3 ಮಿನಿಟ್ಸ್ ಅಲ್ಲಿ ಮೂವ್ಮೆಂಟ್ ಕೊಡ್ತಾನೆ, ನೋಡೋಣ. 43 ದಾಟ್ತಾನೆ ಇಲ್ಲ, ಭಾರಿ ಪ್ರಯತ್ನ ಪಡ್ತಾ ಇದ್ದಾನೆ. ಹೋಗ ಹೋಗು, ಇನ್ನೊಂದು 30 ಸೆಕೆಂಡ್ ಇದೆ. ಹೋಗು ಮಾರ್ಯ, ಹೋಗು. 45, 46, ಓಕೆ 47, ಗುಡ್. 48,
ವೆರಿ ಗುಡ್. ಹೋಗು, ಆಯ್ತಲ್ಲ. ಹಾಂ, ವೆರಿ ಗುಡ್, ಬಂದ. ಟಚ್ ಆದಲ್ವಾ? ರಾಜಿ ಮೇಡಮ್, ಅದು ಲಾಜಿಕ್ ಏನು ಗೊತ್ತಾ? ರಾಜಿ ಮೇಡಮ್ ಲೈವಲ್ಲಿ ಇದ್ದಾರಾ? ರಾಜೇಶ್ವರಿ ಮೇಡಮ್ ಲೈವಲ್ಲಿ ಇಲ್ಲ. ಓಕೆ, ಅವ್ರಿಗೆ ಹೆಂಗಾರೆ ಗ್ರೂಪಲ್ಲಿ ಇದರಲ್ಲೇ ಮಾಡಬೇಕು. $140 ಇಟ್ರಿ ಬರಲೇ ಇಲ್ವಾ? ಜಸ್ಟ್ 40 ಪೈಸಾ ಮಿಸ್. ಎಸ್ ಸರ್, 30 ಪಾಯಿಂಟ್ ಮಾತ್ರ ಕೊಡ್ತೀನಿ ನಿಮಗೆ. ಎನಿಯೋ ಗುಡ್ ಕ್ಯಾಪ್ಚ್, ದುಡ್ಡು ಕ್ಯಾಪ್ಚರು, ಥ್ಯಾಂಕ್ ಯು. ಅದಕ್ಕಿಂತ ಮುಂಚೆ ಮಾತ್ರ ತಗೊಬೇಡಿ. ಹೇಗೋ 94 ಸ್ಟಾಪ್ ಲಾಸ್ ಹೇಳಿದ್ದಾರೆ. ನಾನು ಬುದ್ಧಿವಂತ, ಸ್ವಲ್ಪ ಕಮ್ಮಿಲಿ ಸಿಕ್ಕರೆ ಸಿಗುತ್ತೆ, ತಗೊಳ್ತೀನಿ ಅಂತ ಮಾತ್ರ ಮಾಡಕ್ಕೆ ಹೋಗಬೇಡಿ. ಅದು ರಿವರ್ಸೇ ಹೋಗ್ಬಿಡುತ್ತೆ. 104ಗೆ ರೀಸನ್ ಇದೆ, ಅದಕ್ಕಿಂತ ಮುಂಚಿನ ಪಾಯಿಂಟ್ಸ್ಗಳಿಗೆ ರೀಸನ್ಸ್ ಇಲ್ಲ. ಸೊ ಲಾಜಿಕ್ ಇಸ್ ಅದು ಪ್ರೀವಿಯಸ್ ಡೇ ಕ್ಲೋಕ್ಕಿಂತ ಮೇಲೆ ಹೋಗ್ತಿದೆ. ತಗೊಳ್ಳೋರು ತಗೊಳ್ಳಿ. ನಂದು ಆವಾಗಿಂದ ಟ್ರೇಡ್ ಇರೋದ್ರಿಂದ ಅದು ಆವರೇಜ್ ಆಗಲ್ಲಿ ಮೇಲ್ಗಡೆ ಕಾಣ್ತಾ ಇದೆ. ಈಗ ಸ್ಟಾಪ್ ಲಾಸ್ ಇಡಬೇಕು ನಾವು. ಸ್ಟಾಪ್ ಲಾಸ್ 95 ಬೇಡ, ನಾವು ಇದು 2 ರೆಡ್ದು ಕೆಳಗೆ, ಅಂದರೆ 2 ರೆಡ್ಡಿನ ಕೆಳಗೆ ಅಂದರೆ ಇದ್ರದ್ದು ಲೋ ಬಂದು 91, ಇದ್ರದ್ದು ಲೋ ಬಂದು 91. ಸೊ ನಾವು 91 ಸ್ಟಾಪ್ ಲಾಸ್ ಇಡಬೇಕು. ಸೊ ನಮ್ದು 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ರೇಂಜಲ್ಲೇ ಇದು ಬರ್ತಾ ಇದೆ. ಸೊ ಮೇಲೆ ಹೋಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾವು ತಗೊಂಡಿದ್ದೀವಿ. ಕ್ಲಿಯರ್ ಅಲ್ವಾ? ಸೊ 91 ದಾಟ್ಲಿಕ್ಕೆ ಬಿಡಬಾರ್ದು. 91 ದಾಟಿದ್ರೆ ನಾವು ಸ್ಟಾಪ್ ಲಾಸ್ ಕೊಟ್ಟು ಹೊರಗೆ ಬರೋದು. ಸೊ ಸ್ಟಾಪ್ ಲಾಸ್ ನಾನು ಟೈಪ್ ಮಾಡಿರ್ತೀನಿ 91. ಸೊ ಸ್ಟಾಪ್ ಲಾಸ್ ಎಂಟ್ರ್ ಮಾಡಿ ಆಯಿತು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಮೇಲೆ ಹೋಗಬೇಕು. ತಿರ್ಗಾ ಬಂದು ಹಿಟ್ ಮಾಡಿದ್ರೆ ನಮ್ಮ ಬ್ಯಾಡ್ ಲಕ್. ಇದು 2 ಸಹ ಒಳಗೆ ಕೊಟ್ಟಿದೆ. ಸೊ ಇಲ್ಲಿಂದ ರೀಟೆಸ್ಟ್ ಬಾಕಿ ಇಲ್ಲ, ಸೀದಾ ಬಾಯಿ ಮುಚ್ಕೊಂಡು ಮೇಲೆ ಹೋಗ್ಬೇಕು ಅವನು. ಓಕೆ, ಓಕೆ, ಟಾರ್ಗೆಟ್ ಎಷ್ಟುವರೆಗೆ ಅಂತ ಲೆಕ್ಕ ಹಾಕಿದ್ರೆ 20 ಪಾಯಿಂಟ್ಸು, 96 ಇಂದ 116. ಸೊ 10-15 ಕ್ಯಾಂಡಲ್ದು ಲೋ ಬಂದು 118 ಇದೆ. ಸೊ ಈ ಲೈನ್ ಬಂದು 113 ಇದೆ. ಇದು ಬಿಡಿ, ಇದು ನಂದು ತಗೊಂಡಿದ್ದ ಲೈನ್ ಬಂದಿದ್ದು. ಸೊ ನಾವು ಇಲ್ಲಿ ಈ ಝೋನಲ್ಲಿ ಇದ್ದೀವಿ. ಸೊ ಈ ಝೋನಲ್ಲಿ 20 ಪಾಯಿಂಟ್ಸ್ ಇದೆ. ನೋಡೋಣ, ಅಟ್ಲೀಸ್ಟ್ ಈ ಲೈನ್ ಬ್ರೇಕ್ ಆಗಕ್ಕಾದ್ರೂ ಬರಬೇಕಲ್ವಾ? ಈ ಲೈನ್ ಬ್ರೇಕ್ ಆಗ್ಬೇಕಾದ್ರೆ 106 10 ಪಾಯಿಂಟ್ ಗ್ಯಾರಂಟಿ. ಯಾರಾದರೂ ತಗೊಂಡಿದ್ರೆ ಅವ್ರಿಗೆ ಇದು ಬ್ರೇಕ್ ಆದಾಗ
ಸಾಕಪ್ಪ ಅಂತ ಅನ್ಸಿದ್ರೆ ಬಿಟ್ಬಿಡ್ಬೋದು. ಅವಾಗಿನ ಲಾಸ್ ಅನ್ನ ಅದು ರಿಕವರಿ ಮಾಡ್ತಾ ಇದೆ. ನೋಡೋಣ. ನಮ್ಮ ಲಾಜಿಕ್ಕಲ್ಲಿ ನಾವು ಕ್ಲಿಯರ್ ಆಗಿದ್ದೀವಿ. ಅಕಾರ್ಡಿಂಗ್ ಟು ದ ರೂಲ್ಸೇ ನಾವು ತಗೊಂಡಿದ್ದು. ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಲಿಲ್ಲ, ಅದು ಬಂದು ಇಲ್ಲಿ ಗ್ರೀನ್ ಆಯಿತು, ತಿರ್ಗಾ ರೀಟೆಸ್ಟ್ ಮಾಡಿದೆ, ರೀಟೆಸ್ಟ್ ಮಾಡಿ ಕ್ಲೋಸಿಂಗ್ ಮೇಲೇನೆ ಕೊಟ್ಟಿದೆ, ಕೊಟ್ಟು ತಿರ್ಗಾ ಇದು ಮೇಲ್ಗಡೆ ಫಾರ್ಮೇಷನಲ್ಲಿ ಹೋಗ್ತಿದೆ. ಆ ಲಾಜಿಕ್ ಮೇಲೆ ನಾವು ತಗೊಂಡಿದ್ದೀವಿ, ಏನು ತಿರ್ಗಾ ಇಲ್ಲಿವರೆಗೆ ಬರಬಹುದು ಅಂತ. ಕರೆಕ್ಟ್ ಅಲ್ವಾ? ನಮ್ಮ ಲಾಜಿಕ್ ಅನ್ನೋದಿನಾರ ಲಾಸ್ ಮಾಡಿ ಇಲ್ಲ ಅಂತ ಹೇಳಿ ವಾಪಸ್ ಹೋಯ್ತು ಅಂತ ಹೇಳಿದ್ರೆ ನಾವು ಇದಕ್ಕಿಂತ ಕೆಳಗೆ 91ಕ್ಕೆ ನಾವು ಸ್ಟಾಪ್ ಲಾಸ್ ಇಟ್ಟಿದ್ದೀವಿ. ಅದಕ್ಕೆ ಸರಿಯಾಗಿ ನಮಗೆ ಹೆಲ್ಪಿಂಗಿಗೆ ಪುಟ್ ಆಪ್ಷನ್ ಅಲ್ಲೂ ಸಹ ಅದು ಕೆಳಗೆ ಕ್ಲೋಸಿಂಗ್ ಕೊಟ್ಟು ಮಿಡ್ ಪಾಯಿಂಟ್ ಅನ್ನೇ ರೀಟೆಸ್ಟ್ ಮಾಡಿಯೂ ಬರ್ತಾ ಇದೆ. ಸೊ ಎಲ್ಲ ರೀತಿಯಲ್ಲೂ ವಿ ಹ್ಯಾವ್ ಡನ್ ದ ರೈಟ್ ಟ್ರೇಡ್. ನಾವು ಮಾಡಿದ್ದು ರೈಟ್ ಟ್ರೇಡ್, ಬಟ್ ಇಟ್ ಇಸ್ ಎ ಮಾರ್ಕೆಟ್, ವಿ ಶುಡ್ ರೆಸ್ಪೆಕ್ಟ್ ದ ಮಾರ್ಕೆಟ್. ನೋಡೋಣ ಏನ್ ಮಾಡುತ್ತೆ ಮಾರ್ಕೆಟ್. ನಮ್ಮ ಮಾತು ಉಳಿಸುತ್ತಾ. ಬಾಟ್ SL90. ಓಕೆ ಸರ್, ಗುಡ್. 100ಕ್ಕೆ ತಗೊಂಡಿದ್ದೀರಿ, 99.95. ಓಕೆ ಸರ್. ಸೊ 9 ಪಾಯಿಂಟ್ಸ್ ಅವ್ರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಮೂರುವರೆಗೆ ಬಂತು, 3:30. $104.85. ಗುಡ್. 105 ಬ್ರೇಕ್ ಆಗಲಿಲ್ಲ, ನೋಡೋಣ. ನೋಡಿ 10 ಪಾಯಿಂಟ್ ಹತ್ತತ್ರ ಬಂತು. ಯಾರಾದರೂ 98, 99 ತಗೊಂಡವ್ರಿಗೆ 10 ಪಾಯಿಂಟ್ ಸಾಕು ಸರ್ ನನಗೆ ಅನ್ನೋರ್ಗೆ ಇಲ್ಲಿ ಸ್ಪಾಟ್ ಅಲ್ಲಿ 10:15 ಕ್ಯಾಂಡಲ್ ಅನ್ನ ರೀಟೆಸ್ಟ್ ಆಗಿದೆ. ಅಲ್ಲಿ ಇದ್ರಲ್ಲಿ ಆಗಿಲ್ಲ, ಯಾವ್ದ್ರಲ್ಲಿ, ನಮ್ಮ ಚಾರ್ಟಲ್ಲಿ ಆಗಿಲ್ಲ. ಚಾರ್ಟಲ್ಲಿ ಇನ್ನೂ ಬಾಕಿ ಇದೆ. ವೆರಿ ಗುಡ್ ಶ್ರೀನಿವಾಸ್ ಸರ್. 106 ತಗೊಂಡಿದ್ದು ಎಷ್ಟಕ್ಕೆ ಸರ್?
ನೋಡಿ, ಯಾರೆಲ್ಲ 10 ಪಾಯಿಂಟ್ ಸಾಕು ಅನ್ನೋರೆಲ್ಲ ತೊಂದರೆ ಇಲ್ಲ. 20 ಪಾಯಿಂಟ್ ಬೇಕನ್ನೋರು ಮಾತ್ರ ಕೂತ್ಕೊಳ್ಳಿ. 116ಕ್ಕೋಸ್ಕರ. 116 ಅಲ್ಲ, 113 ನಮ್ಮ ಟಾರ್ಗೆಟು. ನೂರ 12ವರೆಗೆ ಬಂತು. ಎಸ್, 113 ಡನ್. ಸೊ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಇದೆಂತ ಇದ್ಮೇಲೆ ಇದು ಎಂತ ಮಾರ್ರೆ ಇದು, ಅದು ಎಕ್ಸಿಟ್ ಆಗ್ತಾ. ಇಲ್ಲಿ ಸ್ಟಾಪ್ ಲಾಸ್ ಆರ್ಡರ್ ಕ್ಯಾನ್ಸಲ್ ಮಾಡಿಲ್ಲ. ಸಾರಿ. ಓಕೆ, ಒಳ್ಳೆಯದೇ ಬಂತು. 119 ಬಂತು. 120 ನೋಡಿ. ಒಮ್ಮೊಮ್ಮೆ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ. ಗುಡ್, ಐ ಆಮ್ ಡನ್. ಎಲ್ಲರ ಖುಷಿಯಾ?